ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮಸಾಲ ಪನ್ನೀರು ಮನೇಲೇ ರೆಡಿ ಮಾಡಿದ್ದೆ. ಇವತ್ತು ಇದರಲ್ಲಿ ನಾನು ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗೂ ಇರುತ್ತೆ. ನಾವು ಅಂಗಡಿಲಿ ತಂದು ಮಾಡ್ತಾ ಇರ್ತೀವಲ್ವ, ಅದ್ರ ಬದಲು ಮನೇಲೇ ಹಾಲು ತೊಗೊಂಬಂದು ಈ ರೀತಿ ಮಾಡಿಕೊಂಡು ರುಚಿಯಾಗಿ ಫ್ರೆಶ್ ಆಗಿ ತಿನ್ಬೋದು. ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಮತ್ತು ಇಲ್ಲಿ ಒಂದು 2ರಿಂದ 3 ಈರುಳ್ಳಿ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗೂ ಮಾಡ್ಕೋಬೋದು ಮತ್ತು ರುಚಿ ಅಂತೂ ನಿಜ ಹೇಳಬೇಕು ಅಂದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟು ರುಚಿಯಾಗಿತ್ತು ಮಾತ್ರ. ಸಲ ಮಾಡೋದಕ್ಕಿಂತ ಇವತ್ತಂತೂ ಸಖತ್ತು ರುಚಿಯಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ. ಮಾಮೂಲಿ ಬೇರೆ ರೀತಿಯೆಲ್ಲ ಮಾಡ್ಬೋದು, ಬಟ್ ಇದು ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು. ಇದು ನೋಡಿ, ಈರುಳ್ಳಿನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ಇವಾಗ ನಾನಿಲ್ಲಿ ಒಂದು 10ರಿಂದ 12 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಅಂದರೆ ಇಲ್ಲೇ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ನೀವಿಲ್ಲ ಅಂದರೆ ಸಪ್ರೇಟ್ ಬೇಕಾದರೆ ರುಬ್ಬಿಟ್ಟು ಹಾಕ್ಕೋಬೋದು. ಅಂದರೆ ಸಪ್ರೇಟ್ ಏನು ಬೇಡ ಅಂತ ನಾನು ಇದ್ರ ಜೊತೆಲೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗೆಲ್ಲ ಫ್ರೈ ಆಯಿತು. ಇದು ತಣ್ಣಗಾಗಲಿ. ಇವಾಗ ಒಂದು ಜಾರ್ ತಗೊಳ್ಳೋಣ. ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಹಿಡಿಯುವಷ್ಟು 2 ತಗೊಂಡ್ರೆ ಸಾಕಾಗುತ್ತೆ. ಮತ್ತು ಇಲ್ಲಿ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ, ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಅಂದರೆ ಇದು ಸಪ್ರೇಟು ನಾನು ರುಬ್ಬಿ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿತ್ತು. ಜಾಸ್ತಿ ಮಸಾಲ ಇಲ್ಲ, ಏನಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಹೋಟೆಲ್ ಸ್ಟೈಲ್ಗಿನ್ನ ತುಂಬಾ ಚೆನ್ನಾಗಿತ್ತು ಮನೇಲಿ. ಇವಾಗ ಇದನ್ನು ಎತ್ತಿಟ್ಬಿಟ್ಟು ನಾನು ಮತ್ತೆ ಗ್ಯಾಸ್ ಹಚ್ಚಿ ನಾನು ಅದೇ ಪ್ಯಾನ್ಗೆ ಇವಾಗ ಇಟ್ಕೊಂಡು ಸ್ವಲ್ಪ ಬೆಣ್ಣೆನ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನಾನು ಪನ್ನೀರು ಹೋಮ್ಮೇಡಲ್ಲೇ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೇನಿಲ್ಲ, ಫ್ರೈ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಹಾಗೆ ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ಯಾವುದೇ ಮಸಾಲನ ನಾನು ಮಿಕ್ಸಿಂಗ್ ಮಾಡಿಲ್ಲ. ಯಾಕೆಂದರೆ ನಾನು ಆಲ್ಮೋಸ್ಟು ಮಸಾಲ ಪನ್ನೀರು ಮನೆಯಲ್ಲೇ ಮಾಡಿರೋದ್ರಿಂದ ಇದರಲ್ಲೇ ಮಸಾಲ ಇರುತ್ತೆ. ಹಾಗಾಗಿ ಸ್ವಲ್ಪ ಬೆಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಮನೇಲೇ ಆದಷ್ಟು ಪನ್ನೀರನ್ನ ಟ್ರೈ ಮಾಡ್ಕೊಳ್ಳಿ ಫ್ರೆಶ್ಶಾಗಿ. ನಿಮಗೆ ನಾಳೆ ಬೇಕು ಅಂದರೆ ಇವತ್ತು ನೈಟ್ ಮಾಡಿಟ್ಕೊಂಡ್ರೆ ಸಾಕು, ಬೆಳಗ್ಗೆ ಟಿಫನ್ಗೆ ನೀವು ರೆಡಿ ಮಾಡ್ಕೋಬೋದು ತುಂಬ ಈಸಿಯಾಗಿ. ಮತ್ತು ಆರೋಗ್ಯವಾಗಿರುತ್ತೆ. ಅಂಗಡಿಗಳಲ್ಲಿ ಪ್ಯಾಕಿಂಗ್ ತೊಗೊಂಬಂದು ಎಷ್ಟೋ ದಿವಸ ಆಗಿರುತ್ತೆ. ಅದನ್ನು ನಾವು ತೊಗೊಂಬಂದು ತಿನ್ನೋ ಬದಲು ಸಿಂಪಲ್ಲಾಗಿ ಮನೇಲೇ ತುಂಬ ಆಗುತ್ತೆ. 1 ಲೀಟ್ರ್ ಹಾಲ್ಗಂತೂ ಅರ್ಧ kg ಆಲ್ಮೋಸ್ಟ್ ಆಗೋಗುತ್ತೆ. ಇವಾಗ ಪನ್ನೀರ್ನು ನಾನು ಫ್ರೈ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಅದೇ ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇಲ್ಲಿ ಟೊಮೊಟೊನ ಒಂದು 3 ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು ಬೇರೆ ಯಾವುದೇ ಇದನ್ನು ಯೂಸ್ ಮಾಡಿಲ್ಲ, ಬರೀ ಪನ್ನೀರಲ್ಲೇ ಮಾಡಿರೋದು, ಮಸಾಲ ಪನ್ನೀರು. ಹಾಗಾಗಿ ಇಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಗ್ರೇವಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ತೊಗೋಬೇಕು. ಮತ್ತು ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋಂಗೆ ಬೇಯಿಸ್ಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಎತ್ತಿಟ್ಟಿದ್ದೀನಿ. ಇವಾಗ ಈ ಈರುಳ್ಳಿ ಮತ್ತು ಫ್ರೈ ಮಾಡಿದ್ದು ಪುದೀನ ಎಲ್ಲ ಇತ್ತಲ್ವ, ಅದಕ್ರ ಜೊತೆಗೆ ಇಲ್ಲಿ ಮೊಸರನ್ನ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಟೊಮೊಟೊನೂ ಹಾಕಿ ಇದನ್ನು ಹಾಕಿ ಹುಳಿ ಆಗುತ್ತೇನೋ, ಅಂದರೆ ಹುಳಿ ಮೊಸರು ಹಾಕ್ಬಾರ್ದು, ಮಾಮೂಲಿ ಫ್ರೆಶ್ ಮೊಸರನ್ನು ಹಾಕ್ಬಿಟ್ಟು ನಾವಿಲ್ಲಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಬೆಣ್ಣೆ ನಿಮಗೆ ಯಾವುದಾದ್ರೂ ಆಯಿತು. ಬೆಣ್ಣೆ ಇದ್ದರೆ ಬೆಣ್ಣೆ ಅಥವಾ ಎಣ್ಣೆ ಇದ್ದರೆ ಎಣ್ಣೆ, ಇಲ್ಲ 2 ಹಾಕ್ಕೊಳ್ಳೋಂಗಿದ್ರೆ 2 ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಮಾಮೂಲಿ ಸ್ಪೈಸಿ ಮಸಾಲ, ಸ್ವಲ್ಪ ಓಂಕಾಳು, ಕಸೂರಿ ಮೆಥಿ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ, ಚಕ್ರದೂವ, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ರುಬ್ಬಿರೋ ಅಂಥ ಮಸಾಲಾನ ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಈಗ ಈ ಮಸಾಲಾನ ಸ್ವಲ್ಪ ಎಣ್ಣೆಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಹುರಿದಿರ್ತೀವಿ, ಅಷ್ಟೊಂದು ಹಸಿ ವಾಸನೆ. ಬಟ್ಟು ಗ್ರೇವಿ ಮಸಾಲ ಮಾಡುವಾಗ ಅದು ಸ್ವಲ್ಪ ಗ್ರೇವಿಗೆ ಚೆನ್ನಾಗಿ ಮಸಾಲಗಳು ಕುದಿಬೇಕು. ಆವಾಗ ನಮಗೆ ಚೆನ್ನಾಗಿ ಫ್ರೈ ಆದಷ್ಟು ರುಚಿ ಹೆಚ್ಚುತ್ತೆ. ಮತ್ತು ಇಲ್ಲಿ ಅದೇ ಜಾರ್ಗೆ ನಾನು ಟೊಮೊಟೊನ ಫ್ರೈ ಮಾಡಿ ಎತ್ತಿಟ್ಟಿದ್ನಲ್ಲ,
ಆ ಟೊಮೊಟೊನ ಹಾಕ್ಕೊಂಡು ಸಪ್ರೇಟು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಈ ರೀತಿ ಫ್ರೈ ಮಾಡಿಬಿಟ್ಟು ರುಬ್ಬೋದ್ರಿಂದ ತುಂಬ ಈಸಿಯಾಗಿ ಫಾಸ್ಟಾಗಿ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನಿಮಗೆ ಯಾವುದೇ ಪನ್ನೀರ್ ಮಸಾಲ ಮಾಡೋದಾಗಲಿ ಗ್ರೇವಿ ಮಾಡೋದಾಗಲಿ. ಆವಾಗ ನೋಡಿ ಇವಾಗ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ, ಕುದೀತಾ ಇದೆ ನೋಡಿ. ಇನ್ನೂ ಜಾಸ್ತಿ ಹೊತ್ತು ನೀವು ಕುದಿಸ್ಬೋದು, ಬಟ್ ಟೈಮ್ ಇಲ್ಲ ಅಂದಾಗ ಸಾಕು ಇಷ್ಟು, ಯಾಕೆಂದರೆ ನಾವೆಲ್ಲ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ ಇಲ್ಲಿ. ಮತ್ತು ನಾನು ಟೊಮೊಟೊ ರುಬ್ಬಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತು ಜಾರ್ಗೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಎರಡು ಮಸಾಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಏಕೆಂದರೆ ನಾವು ಸಪ್ರೇಟ್ ರುಬ್ಬಿರೋದ್ರಿಂದ ಎರಡು ಮಸಾಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಅಂದರೆ ಎಣ್ಣೆ ಬಿಡೋವರೆಗೂ ಬೇಕಾದ್ರೆ ನೀವು ಕುದಿಸ್ಕೋಬೋದು, ಬಟ್ ಅಷ್ಟೊಂದೆಲ್ಲ ಕುದಿಸಿ ಇದು ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ, ಹಾಗೆಯೇ ಮಾಡ್ಬೋದು. ತುಂಬ ಎಣ್ಣೆ ಬಿಡೋವರೆಗೂ ಮಾಡೋಕ್ಕೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತು ಇದು ಸ್ವಲ್ಪ ಗಟ್ಟಿಗೆ ನೀವು ಮಾಡಬೇಕಾಗುತ್ತೆ ಸ್ಟಾರ್ಟಿಂಗು, ಏಕೆಂದರೆ ಸಿಡಿದು ಬಿಡುತ್ತೆ. ಹಾಗಾಗಿ ಮತ್ತು ಇಲ್ಲಿ 1 ಸ್ಪೂನು ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅಂದರೆ ಜಾಸ್ತಿ ಖಾರ ಬೇಡ ಅಂತ. ನೀವು ಬೇಕು ಅಂದರೆ ಹೆಚ್ಚು ಖಾರ ಬೇಕಾದ್ರೆ ಹಾಕ್ಕೋಬೋದು. ಇಲ್ಲಿ ನಾನು ಒಂದು ಲೀಟ್ರು ಹಾಲ್ದು ತೊಗೊಂಡು ಪನ್ನೀರ್ ಮಾಡಿದ್ದೆ, ಅಷ್ಟು ಕ್ವಾಂಟಿಟಿಗೆ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಧನಿಯಾ ಪೌಡರು 2 ಸ್ಪೂನು, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಸಾಲ ಎಲ್ಲ ಚೆನ್ನಾಗಿ ಕುದ್ದಿದೆ ಸ್ವಲ್ಪ. ಇವಾಗ ನಮಗೆ ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನಾವು ಇಲ್ಲಿ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಏಕೆಂದರೆ ಕೆಲವ್ರಿಗೆ ರೈಸ್ ತಿನ್ನೋದಕ್ಕೆ ಮತ್ತು ಮುದ್ದೆ ತಿನ್ನೋದಕ್ಕೆ ಅಂತಂದರೆ ಸ್ವಲ್ಪ ತೆಳುವಾಗಿ ನೀವು ಮಾಡ್ಕೋಬೋದು, ಎರಡಕ್ಕೂ ಆಗುತ್ತೆ. ಇಲ್ಲ ನಾನು ಚಪಾತಿ ಪರೋಟ ರೋಟಿಗೆ ಈ ಥರ ಇದಕ್ಕೆಲ್ಲ ನಾನು ಮಾಡ್ಕೋತೀನಿ ಅಂದರೆ ನೀವು ಒಂದು ಮೀಡಿಯಮಲ್ಲಿ ನೀರನ್ನು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಹಾಕ್ಕೋತಾ ಇದ್ದೀನಿ, ಏಕೆಂದರೆ ಫಸ್ಟಿಗೆ ನಾವು ಹಾಕ್ಕೊಂಡು ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಆಮೇಲೆ ಪನ್ನೀರನ್ನ ಆ್ಯಡ್ ಮಾಡಿ. ಇಲ್ಲಾಂದರೆ ಫಸ್ಟಿಗೆ ಉಪ್ಪನ್ನು ಹಾಕ್ತಲೇ ಆಮೇಲೆ ಹಾಕ್ಬಿಟ್ರೆ ಪನ್ನೀರ್ಗೆ ಜಾಸ್ತಿ ಉಪ್ಪು ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಮತ್ತೆ 1-2 ಕುದಿಸ್ಕೋಬೇಕು. ಇವಾಗ ನೋಡಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಮಸಾಲ ಮುಂಚೆಗಿನ್ನ. ಇವಾಗ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಉಪ್ಪು ಎಲ್ಲ ಹಾಕಿದ್ವಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸಿಂಗ್ ಕೊಡಬೇಕು ನೋಡಿ. ಇದು ಇಷ್ಟು ಕ್ವಾಂಟಿಟಿ ಸಾಕು, ಏಕೆಂದರೆ ತುಂಬ ತೆಳುವಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಗ್ರೇವಿಗಳು. ಹಾಗಾಗಿ ಇಲ್ಲಿ ನಾನು ಆಗಲೇ ಮಸಾಲ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ನೀವು ಕಾಳುಗಳು ಹಾಕು ಮಾಡ್ಕೋಬೋದು, ಬಟಾಣಿ ಅಥವಾ ಚೋಲೆ ಮಸಾಲ ಮತ್ತು ಅವರೆಕಾಳು ಇಂಥದ್ದೆಲ್ಲದನ್ನು ಹಾಕಿ ಮಾಡ್ಕೋಬೋದು. ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ಗಳಂತೂ. ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಮತ್ತೆ ಒಂದು ಕುದಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇನ್ನೂ ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ. ಅದೇ ನೀವು ಜಾಸ್ತಿ ಕುದಿಸಿದಷ್ಟು ಎಣ್ಣೆ ಬಿಟ್ಕೊಳ್ಳುತ್ತೆ, ಏನಿಲ್ಲ ಸಾಕು. ಯಾಕೆಂದರೆ ನಾವು ಎಣ್ಣೆ ಹಾಕಿರೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಜಾಸ್ತಿ ಎಣ್ಣೆ ಹಾಕಿದಾಗ ಬೇಗನೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಸ್ವಲ್ಪ ಕಡಿಮೆ ಹಾಕಿದಾಗ ನಾವು ಹಾಕಿರೋ ಮಸಾಲದಿಂದ ಆ ಎಣ್ಣೆ ಬಿಡಬೇಕಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಾಕು ಇಷ್ಟಿದ್ರೆ. ಇವಾಗ ಇದನ್ನು ಪಕ್ಕದ ಒಲೆಗೆ ಎತ್ತಿಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ. ಅದೇ ಒಲೆಗೆ ನಾನು ಈರುಳ್ಳಿ ಪನ್ನೀರು ಎಲ್ಲ ಫ್ರೈ ಮಾಡಿದ್ನಲ್ಲ ಅದೇ ಪ್ಯಾನ್ನ ನಾನು ಇಟ್ಕೊಂಡಿದ್ದೀನಿ, ಇಲ್ಲೇನು ಸಪ್ರೇಟ್ ಇಟ್ಕೊಂಡಿಲ್ಲ. ಅದೇ ಪ್ಯಾನ್ಗೆ ಒಂದು 4-5 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು, ನಿಮಗೆ 1 ಸ್ಪೂನ್ ಬೇಕೋ ಅಥವಾ ಒಂದು ಅರ್ಧ ಸ್ಪೂನ್ ಬೇಕೋ ಖಾರದ ಪುಡಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಈ ಮಸಾಲೆಗೆ ಇದನ್ನು ಹಾಕ್ಕೊಳ್ಳೋಣ. ಮೇಲ್ಗಡೆ ಹಾಕ್ಕೊಂಡ್ರೆ ನಿಮಗೆ ಎಣ್ಣೆನೂ ಬಿಡುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಅಷ್ಟೇ ಹೆಚ್ಚುತ್ತೆ ನೋಡಿ. ಈ ರೀತಿ ಒಂದು ಮಿಕ್ಸ್ ಕೊಟ್ಬಿಡಿ ಮೇಲ್ಗಡೆ. ಅಂದರೆ ಇದನ್ನೇನು ಮತ್ತೆ ಕುದಿಸ್ಬೇಕು ಅನ್ನೋದೇನಿಲ್ಲ, ಏಕೆಂದರೆ ಆಲ್ಮೋಸ್ಟು ಮಸಾಲ ಇರುತ್ತೆ. ಬೇಕು ಅಂದರೆ ಕುದಿಸ್ಕೋಬೋದು, ಇಲ್ಲಾಂದರೆ ಹಾಗೆಯೇ ಬಿಡ್ಬೋದು. ನಾನಿಲ್ಲಿ ಒಂದು ಕುದಿಸ್ಕೊಂಡಿದ್ದೀನಿ, ಅಂದರೆ ಬಿಸಿ ಇತ್ತಲ್ವ ಅದು ಹಾಗೆಯೇ ಕುದ್ದಿದೆ. ಇವಾಗ ಇದು ರೆಡಿ ಆಯಿತು. ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿಬಿಟ್ರೆ ರೆಡಿ ಆಗೋಯಿತು. ಇಲ್ಲಿ ನೋಡಿ ಮಸಾಲ ಪನ್ನೀರು
ಗ್ರೇವಿ ರೆಡಿ ಆಯಿತು. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.